ನಮಸ್ತೆ. ವೆರಿ ಹ್ಯಾಪಿ ಹೋಲಿ ಟು ಯು ಆಲ್. ಒಂದು ವೀಗನ್ ಥಂಡಾಯಿ ಮತ್ತು ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಆಬ್ವಿಯಸ್ಲಿ ಡೈರಿ ಮಿಲ್ಕ್ ಯೂಸ್ ಮಾಡ್ತಿಲ್ಲ. ಮತ್ತು ಏನು ಯೂಸ್ ಮಾಡ್ತಿದ್ದೀನಿ ನೋಡಿ. ಅದಕ್ಕೆ ಒಂದು 2 ಟೀ ಸ್ಪೂನು ಸೋಂಪು, ಒಂದು 1/4 ಟೀ ಸ್ಪೂನು ಕರಿಮೆಣಸು, ಒಂದು 10 ಏಲಕ್ಕಿ, ಒಂದು 2 ಟೇಬಲ್ ಸ್ಪೂನು ಪಿಸ್ತಾ, ಆಮೇಲೆ ಇದು ಕೆಂಪು ಕಲ್ ಸಕ್ಕರೆದು ಪೌಡರ್. ಇದು ಮಿಕ್ಸಿಲಿ ಪೌಡ್ರ್ ಮಾಡಿದ್ದೀನಿ ಅಷ್ಟೇ. 1/4 ಕಪ್ ಇದೆ. ಒಂದು ಸ್ವಲ್ಪ ಗುಲಾಬಿ ಎಲೆಗಳು, ರೋಸ್ ಪೆಟಲ್ಸ್, ಆಮೇಲೆ 1 ಟೇಬಲ್ ಸ್ಪೂನು ಗೋಡಂಬಿ, 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, 1 ಟೇಬಲ್ ಸ್ಪೂನು ಬಾದಾಮಿ, ಆಮೇಲೆ 1 ಟೇಬಲ್ ಸ್ಪೂನ್ ಗಸಗಸೆ, ಮತ್ತು ಚಿರೋಂಜಿ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೇಸರಿ, ಇದು ಜಾಕಾಯಿ ಒಂದು ಸ್ವಲ್ಪ ತೊಗೊಳ್ತೀನಿ ಅಷ್ಟೇ ತುರ್ಕೊಂಡು, ಇಷ್ಟೊಂದು ಹಾಕಲ್ಲ. ಒಂದು ಫ್ಯಾಟ್ ಪಿಂಚ್, ದೊಡ್ಡ ಚಿಟಿಕೆ ಹಾಕ್ತೀನಿ ಅಷ್ಟೇ. ಇದಕ್ಕೆ ಈಗ ನಾನು ಈ ಮೆಲನ್ ಸೀಡ್ಸು ಡ್ರೈದು ಹಾಕ್ತಾಯಿಲ್ಲ, ಈ ಹಣ್ಣಿಂದೇ ತೆಕ್ಕೊಳ್ತೀನಿ, ಫ್ರೆಶ್ ತೆಕ್ಕೊಂಡು ಅದನ್ನೇ ಹಾಕ್ತೀನಿ. ಇದಕ್ಕೀಗ ನಾನು ಡೈರಿ ಮಿಲ್ಕ್ ಹಾಕಲ್ಲ, ಅದ್ರ ಬದಲು ಅರ್ಧ ಕಪ್ ರಾಗಿನ ನೆನ್ನೆ ಸಂಜೆಯಿಂದನೇ ನೆನೆಸಿಟ್ಟಿದ್ದೆ. ಸಂಜೆ ಮತ್ತು ರಾತ್ರಿ ಎಲ್ಲ ನೆಂದಿದೆ. ಈಗ ಮೊದಲು ಇದನ್ನೆಲ್ಲ ಸೇರಿಸಿ ಪೌಡರ್ ಮಾಡ್ಕೊಳ್ತೀನಿ. ಇದಕ್ಕೆ ಇದು ರೋಸ್ ಪೆಟಲ್ಸ್ ಒಂದು ಹಾಕಲ್ಲ, ಆಮೇಲೆ ಇದನ್ನು ಒಂದು ಸ್ವಲ್ಪ ಇಷ್ಟೇ ಸಾಕು, ಇಷ್ಟು ಹಾಕಿದ್ರೆ ಸಾಕು. ಇದನ್ನೆಲ್ಲ ಬೇಕಾದರೆ ಒಂದು ಸ್ವಲ್ಪ ಸುಮ್ಮನೆ ಬೆಚ್ಚಗಾಗುವಷ್ಟು ಹುರ್ಕೊಳ್ಬೋದು. ಇಲ್ಲ ಅಂದರೆ ಬಿಸಿಲು ಚೆನ್ನಾಗಿದ್ದರೆ ಬಿಸಿಲಲ್ಲೂ ಇಡ್ಬೋದು. ನಾನು ಬಿಸಿಲಲ್ಲಿ ಇಟ್ಟಿದ್ದೆ. ಇಲ್ಲ ಅಂದರೆ ಎಲ್ಲದನ್ನು ನೆನೆ ಹಾಕಿ ರುಬ್ಬಿನೂ ಮಾಡ್ಬೋದು. ನೋಡಿ, ಹೀಗೆ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡಬೇಕು. ಒಟ್ಟಿಗೆ ಒಂದೇ ಸರಿ ಬಟನ್ ಆನ್ ಮಾಡಿ ಗ್ರೈಂಡ್ ಮಾಡಬಾರ್ದು, ಯಾಕಂದರೆ ಎಲ್ಲನೂ ಆಲ್ಮೋಸ್ಟ್ ಎಷ್ಟೊಂದರಲ್ಲಿ ಎಣ್ಣೆ ಇದೆ ಅಲ್ವಾ, ಸೊ ಅದು ಒಂಥರ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕು. ಈಗ ಅದೇ ಜಾರ್ಗೆ ರಾಗಿ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಕಪ್ ನೀರು, ಸ್ವಲ್ಪ ಒಂದು 1/4 ಕಪ್ ಹಾಕ್ತೀನಿ, ಆಮೇಲೆ ಹಾಕ್ತೀನಿ. ಮತ್ತು ಈಗ ಇದನ್ನು ರುಬ್ತೀನಿ. ರುಬ್ಬಿ ಇದ್ರದ್ದು ಹಾಲು ತೆಕ್ಕೊಳ್ತೀನಿ. ಇದನ್ನು ಇದರಲ್ಲಿ ಸ್ಟ್ರೈನ್ ಮಾಡ್ತೀನಿ. ಅರ್ಧ ಕಪ್ ನೀರು ಇಟ್ಕೊಂಡಿದ್ನಲ್ಲ, ಅದರಲ್ಲೇ ಈ ಮಿಕ್ಸಿ ಜಾರ್ನೂ ರಿನ್ಸ್ ಮಾಡಿದ್ದು ಪ್ಲಸ್ ಇದನ್ನು ರುಬ್ಬಿದ್ದು ಕೂಡ. ಈಗ ಇದೇ ಜಾರ್ಗೆ ಇದು ಸ್ಟ್ರೈನ್ ಆಗೋ ಅಷ್ಟರಲ್ಲಿ ಈ ಹಣ್ಣಿಂದು ಬೀಜ ಮತ್ತು ಈ ಪಲ್ಪ್ ಸಮೇತ ಹಾಕ್ಕೊಳ್ತೀನಿ. ಒಂದು 4-6 ರೋಸ್ ಪೆಟಲ್ಸ್ ಹಾಕೊಳ್ತಾ ಇದ್ದೀನಿ. ಹೀಗಾಯಿತು. ಇದನ್ನು ಎಲ್ಲ ನೋಡಿ ಸ್ಟ್ರೈನ್ ಆಗಿದೆ. ಈಗ ಎಲ್ಲದನ್ನು ಸ್ಟ್ರೈನರ್ಗೆ ಹಾಕಿ, ಇದು ಕರ್ಬೂಜದ ಬೀಜ ರುಬ್ಬಿದ್ದು, ಇದು ರಾಗಿ ಹಾಲು, ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ತೀನಿ. ಇದು ಪೌಡರು, ಅದೇ ಮಿಕ್ಸಿ ಮಾಡಿದ್ದನ್ನು ಜರಡಿನಲ್ಲಿ ಜರಡಿ ಹಿಡ್ಕೊಂಡಿದ್ದೀನಿ. ಇದು ಒಂದು
2-3 ಟೇಬಲ್ ಸ್ಪೂನು ಒಂದು ಅರ್ಧ ಕಪ್ಪು ನೀರಲ್ಲಿ ಕರಗಿಸ್ಬಿಟ್ಟು ಮತ್ತೆ ಇದಕ್ಕೆ ಹಾಕ್ತೀನಿ. ಥಂಡಾಯಿ ಪೌಡರ್ ಇದು ಮನೆಯಲ್ಲೇ ಮಾಡಿದ್ದು. ಇದಕ್ಕೆ ಒಂದು ಸ್ವಲ್ಪ ಕೇಸರಿ ನೆನೆಸಿಟ್ಟಿದ್ದೆ, ಅದು ಹಾಕ್ತಾ ಇದ್ದೀನಿ. ಒಂದಿಷ್ಟು ರೋಸ್ ಪೆಟಲ್ಸು, ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಪಿಸ್ತಾ, ಒಂದು ಸ್ವಲ್ಪ ಬಾದಾಮಿ. ಹೆಲ್ದಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಥಂಡಾಯಿ, ತುಂಬ ಗಮ್ಮಂತ ವಾಸನೆ ಬರ್ತಾಯಿದೆ. ರೆಡಿ ಆಯಿತು. ಕೆಂಪು ಕಲ್ಲು ಸಕ್ಕರೆ ಕೂಡ ತುಂಬ ತಂಪು ಅಂತ ಹೇಳ್ತಾರೆ. ಸೊ ಅದರಿಂದ ಓವರಾಲ್ ಒಂದೊಳ್ಳೆ ಹೆಲ್ದಿ ಡ್ರಿಂಕ್ ಆಯಿತು. ನಾನು ಐಸ್ ಕ್ಯೂಬ್ಸ್ ಹಾಕ್ತಾಯಿಲ್ಲ, ಯಾಕಂದರೆ ನೀರು ತಣ್ಣಗಿತ್ತು, ಅದಕ್ಕೆ ಹಾಕ್ಕೊಳ್ಬೋದು ಐಸ್ ಕ್ಯೂಬ್ಸ್ನ. ನೋಡಿ, ಈ ಥರ ರಾಗಿ ಹಾಲಿಂದ ಅಥವಾ ಬಾದಾಮಿ ನೆನೆ ಹಾಕಿ ಅದರ ಹಾಲು ತೆಗೆದು ಅದರಿಂದ ವೀಗನ್ ಥಂಡಾಯಿ ಮಾಡ್ಬೋದು. ಇಲ್ಲ ಡೈರಿ ಮಿಲ್ಕ್ಗೆ ಈ ಪೌಡರ್ನ ಹಾಕ್ಕೊಂಡು ಕುಡಿಯೋದಂತೂ ಅದು ರೆಗ್ಯುಲರಾಗಿ ಮಾಡಲೇಬೋದು. ನಾನು ಇದರಲ್ಲಿ ಬಿಳಿ ಎಳ್ಳು ಯೂಸ್ ಮಾಡಿದ್ದೀನಿ. ಹೀಟ್ ಕಟ್ಸ್ ದ ಹೀಟ್ ಅಂತಾರಲ್ಲ, ಅದಕ್ಕೆ ಇನ್ನೊಂದು ಅದು ಬೀಜ ಕನ್ಸಂಪ್ಷನ್ ತುಂಬಾ ಒಳ್ಳೆಯದು, ಅದಕ್ಕೆ 2 ಸೇರಿ ಅದನ್ನು ಯೂಸ್ ಮಾಡಿದ್ದೀನಿ ನಾನು. ಅದೇ ಹೇಳಿದ್ದೀನಲ್ಲ, ನಾನೇನು ಪೌಡರ್ ಮಾಡಿದೆ ಅದನ್ನೆಲ್ಲ ಬೇಕಾದರೆ ನೆನೆ ಹಾಕ್ಬಿಟ್ಟು ರುಬ್ಬಿಟ್ಟು ಡೈರಿ ಮಿಲ್ಕ್ ಜೊತೆ ಸೇರಿಸಿ ಥಂಡಾಯಿ ಮಾಡ್ಬೋದು. ಎಲ್ಲರೂ ಮಾಡಿ ನೋಡಿ ಹೇಗೆ ಬಂತು ಹೇಳಿ. ಒನ್ಸ್ ಅಗೇನ್ ಹ್ಯಾಪಿ ಹೋಲಿ ಟು ಯು ಆಲ್. ವೀಗನ್ ಥಂಡಾಯಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.